ಆದರೆ ಈ ವೃತ್ತಿಗೆ ನಾನು ಬರಬೇಕಾದರೆ ಮೊದಲಾಗಿ ನಾನು ಇಲ್ಲಿ ಸ್ಮರಿಸಬೇಕಾದಂತಹ ಕೆಲವಾರು ವ್ಯಕ್ತಿಗಳನ್ನು ಗುರುತಿಸಬಯಸ್ತೇನೆ. ಇಲ್ಲಿ ಮೊದಲದಾಗಿ ನನ್ನ ಪೂಜ್ಯ ಪಿತಾಶ್ರೀಯವರು ಇವತ್ತು ನಮ್ಮೊಂದಿಗಿಲ್ಲ. ವಿಠ್ಠಪ್ಪ ಪ್ರಭು ಹಾಗೂ ಗಿರಿಜಾ ಪ್ರಭು ಇವರ 12 ಮಕ್ಕಳಲ್ಲಿ ನಾವು 5 ಜನ ಗಂಡು ಮಕ್ಕಳು, 7 ಜನ ಹೆಣ್ಮಕ್ಕಳು. ಆ 5 ಜನ ಗಂಡು ಮಕ್ಕಳಲ್ಲಿ 2ನೇಯವ ನಾನು. ತೀರಾ ಒಂದು ಬಡ ಕುಟುಂಬದಿಂದ ಬಂದವನು. ಆದರೆ ಆ ಬಡತನ ಅನ್ನುವಂತಹದ್ದನ್ನು ನಾವು ಯಾವತ್ತೂ ಬಾಲ್ಯದಲ್ಲಿ ಅನುಭವಿಸದ ಹಾಗೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಬೆಳೆಸಿದರು. ನಾನು ವೇದಿಕೆಯಲ್ಲಿ ಇನ್ನೊಬ್ಬರನ್ನು ಏನೋ ಒಂದು ಇದರಿಂದ ಗುರುತಿಸಲಾಗಲಿಲ್ಲ. ನನ್ನ ಸನ್ಮಿತ್ರರು, ದಯವಿಟ್ಟು ಕ್ಷಮಿಸಿ. ಸನ್ಮಿತ್ರರಾದಂತಹ ಸುಧಾಕರ್ ಶೆಟ್ಟಿಯವರು. ಯಾಕಂತ ಹೇಳಿದರೆ ನಾವು ಆ ವಿದ್ಯಾರ್ಥಿ ಜೀವನದಲ್ಲಿ ಹೇಗೆ ಅನ್ಯೋನ್ಯರಾಗಿ ಬಿಟ್ಟೆವು ಅಂತ ಹೇಳೋದಕ್ಕೆ ಇದು ಒಂದು ಕಾರಣ. ನನ್ನ ಹಾಗೆಯೇ ಅವರೂ ಕೂಡ ತೀರಾ ಬಡತನದಲ್ಲಿ ಬೆಳೆದವರು. ಈಗ ಅವರು ದೊಡ್ಡ ಮಟ್ಟಕ್ಕೆ ಏರಿರಬಹುದು. ಆದರೆ ಹಂತ ಹಂತವಾಗಿ ಅವರ ಒಂದು ಸತತ ಪ್ರಯತ್ನ ಏನಿದೆಯೋ, ಶ್ರಮ ಏನಿದೆಯೋ, ಅದು ಅವರನ್ನು ಇವತ್ತು ಆ ಒಂದು ದೊಡ್ಡ ಸ್ಥಾನಕ್ಕೆ ತಂದಿಟ್ಟಿದೆ. ಇಲ್ಲಿ ಭಾಳ ಬೇಗನೆ ನಾನು 8ನೇ ತರಗತಿಯಲ್ಲಿ ಓದ್ತಾ ಇರಬೇಕಾದ್ರೆ ತಂದೆಯನ್ನು ಕಳ್ಕೊಂಡೆ ನಾನು. ಆದರೆ ಆ ನಂತರ ಮೊದಲೇ ನಾನು ಹೇಳಿದ ಹಾಗೆ ನಮ್ಮದು ದೊಡ್ಡ ಸಂಸಾರ. ಅದು ಆ ಸಂಸಾರದ ನೊಗ ಹೊತ್ತವರು ಬೇರೆ ಯಾರೂ ಅಲ್ಲ, ನಮ್ಮ ಈ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ನನ್ನ ಸಹೋದರರಾದಂತಹ ಶ್ರೀಯುತ ಆರ್ ವಿ ಪ್ರಭುರವರು. ಅವರ ಸಂಸಾರಕ್ಕೆ ಅವರು ಕೊಟ್ಟಂತಹ ತ್ಯಾಗ ಅದನ್ನು ಯಾವತ್ತೂ ನಾವು ಮರೀಲಿಕ್ಕಿಲ್ಲ. ಅವತ್ತೇನಾದರೂ ನನಗೆ ಈ ಮಟ್ಟದ ಒಂದು ಶಿಕ್ಷಣವನ್ನು ಅವರು ನೀಡದೇ ಇರ್ತಿದ್ದರೆ ಪ್ರಾಯಶಃ ಇವತ್ತು ಈ ವೇದಿಕೆಯಲ್ಲಿ ನಿಂತುಕೊಂಡು ನಾನು ನಿಮ್ಮ ಮುಂದಕ್ಕೆ ಮಾತಾಡುವಂತಹ ಯೋಗ ಬರ್ತಾ ಇರಲಿಲ್ಲ. ನನ್ನ ಬೆನ್ನಿನ ಹಿಂದೆ ನಿಂತುಕೊಂಡು ನೀನು ಎಷ್ಟು ಕಲಿತೀಯ ಅಷ್ಟು ಕಲಿ ಅನ್ನುವಂತಹ ಒಂದು ಪ್ರೋತ್ಸಾಹವನ್ನು ನೀಡಿದ್ದರಿಂದಾಗಿ ಇವತ್ತು ನಾನು ಈ ಸಂಸ್ಥೆಯಲ್ಲಿ ಒಬ್ಬ ಉಪನ್ಯಾಸಕನಾಗಿ, ಪ್ರಾಂಶುಪಾಲನಾಗಿ ಸೇವೆಯನ್ನು ಸಲ್ಲಿಸುವಂತಾಯಿತು. ಹಾಗಾಗಿ ಮೊದಲ ಬಾರಿಗೆ ನಾನು ನನ್ನ ಸಹೋದರಿಗೆ ತೀರಾ ಆಭಾರಿಯಾಗಿದ್ದೇನೆ. ಹಾಗೆಯೇ 1988ರಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ ನಂತರ ಒಂದು 8 ತಿಂಗಳುಗಳ ಕಾಲ ನಾನು ಫಿಶರೀಸ್ ಜೂನಿಯರ್ ಕಾಲೇಜ್, ಅದು ಸರ್ಕಾರಿ ಜೂನಿಯರ್ ಕಾಲೇಜ್ ಪಡುಬಿದ್ರೆ, ಅಲ್ಲಿ ವೃತ್ತಿಯನ್ನು ಆರಂಭಿಸಿದೆ. ಆದರೆ ನನ್ನ ವೃತ್ತಿ ಜೀವನಕ್ಕೆ
ಒಂದು ಭದ್ರವಾದಂತಹ ತಳಹದಿಯನ್ನು ಹಾಕಿಕೊಟ್ಟದ್ದಿದ್ದರೆ ಅದು ನಾನು ಪದವಿ ಶಿಕ್ಷಣವನ್ನು ಪಡೆದಂತಹ ಒಂದು ವಿದ್ಯಾಸಂಸ್ಥೆ. ಯಾವತ್ತಿಗೂ ಕೂಡ ನಾನು ಸ್ಮರಿಸಿಕೊಳ್ಳಬೇಕಾದಂತಹದ್ದು ಅದು MSRS ಕಾಲೇಜ್ ಶಿರ್ವ. ಹಾಗಾಗಿ ಮೊದಲಾಗಿ ನಾನು ಅಲ್ಲಿನ ಆಡಳಿತ ಮಂಡಳಿಯವರಿಗೂ ಅದೇ ರೀತಿಯಲ್ಲಿ ನಮ್ಮ ಗುರುಗಳಾಗಿದ್ದವರು ಅಲ್ಲಿನ ಪ್ರಾಚಾರ್ಯರು ವೈ ಭಾಸ್ಕರ್ ಶೆಟ್ಟಿಯವರು ಇವತ್ತಿಗೂ ಕೂಡ ನನ್ನನ್ನು ಬಹಳಷ್ಟು ಆತ್ಮೀಯತೆಯಿಂದ ಮಾತನಾಡಿಸ್ತಾರೆ. ತಮ್ಮ ಮಗನ ರೀತಿಯಲ್ಲಿ ಅವರು ನನ್ನನ್ನು ನೋಡಿಕೊಳ್ತಾರೆ. ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಅದೇ ಸಂದರ್ಭದಲ್ಲಿ ಅಲ್ಲಿನ ಸೈಂಟ್ ಮೇರೀಸ್ ಪದವಿ ಕಾಲೇಜು ಅಲ್ಲಿಯೂ ಕೂಡ ಒಂದು ಅಂಶಕಾಲಿಕ ಹುದ್ದೆ ಖಾಲಿ ಇತ್ತು. ಅಲ್ಲಿನ ಫಾದರ್ ಆಗಿರ್ತಕ್ಕಂಥ ಕ್ಯಾಸ್ಟಲಿನೋ ಸರ್ ಅವರು ನನ್ನನ್ನು ಆಹ್ವಾನಿಸಿದರು. ನೀವು ಬರಬೇಕು, ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂಶಕಾಲ ಉಪನ್ಯಾಸಕನಾಗಿ ಸೇವೆಯನ್ನು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅಲ್ಲಿನ ಚರ್ಚ್ ಆಡಳಿತ ಮಂಡಳಿಗೂ ಹಾಗೂ ಫಾದರ್ ಕ್ಯಾಸ್ಟಲಿನೋ ಸರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಮನಸ್ಸ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮುಂದೆ 1998ರಲ್ಲಿ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಬಂತು. SVT ವಿದ್ಯಾಸಂಸ್ಥೆಯಲ್ಲಿ ಇತಿಹಾಸ ಉಪನ್ಯಾಸಕ ಹುದ್ದೆ ಖಾಲಿ ಇದೆ, ಹಾಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಪದವಿ ಕಾಲೇಜಿನಲ್ಲಿ ದಿನಕರ ಪೈ ಅಂತ ಹೇಳಿ ನನ್ನ ಸನ್ಮಿತ್ರರು, ಅವರು ಇಕನಾಮಿಕ್ಸ್ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರು ಆ ಕ್ಷಣದಲ್ಲಿ ಹೇಳಿದರು, ನೀವು ಯಾಕೆ ಒಂದು ಅರ್ಜಿಯನ್ನು ಹಾಕೂಡ್ದು ಎಂಬುದಾಗಿ. ಆಗಾಗಲೇ ನಾನು ಅರ್ಜಿಗಳನ್ನು ಹಾಕಿ ಬಸವಳೆದು ಹೋಗಿದ್ದೆ. ಅರ್ಜಿಗಳನ್ನು ಹಾಕುವುದು, ಇಂಟರ್ವ್ಯೂ ಹೋಗುವುದು, ವಾಪಸ್ ಬರೋದು. ನಾನು ಹೇಳಿದೆ, ಇನ್ನು ಆಗಲಿಕ್ಕಿಲ್ಲ, ನನಗೆ ಈ ವೃತ್ತಿ ಬೇಡ, ನಾನೇನಾದರೂ ಮುಂದೆ ಬಿಸ್ನೆಸ್ ಮಾಡುವ ಆಲೋಚನೆ ಇದೆ ಅಂತ ಹೇಳಿ. ನನ್ನೊಂದಿಗೆ ಇನ್ನೊಬ್ಬರು ಗೆಳೆಯರಿದ್ದರಲ್ಲಿ, ಅವರು ಕೂಡ ನನ್ನ ಹಾಗೆ ಅಂಶಕಾಲಿಕ ಉಪನ್ಯಾಸಕರಾಗಿ ಕನ್ನಡ ಅಧ್ಯಾಪಕರಾಗಿದ್ದರು. ಶ್ರೀ ದಿನೇಶ್ ಕುಮಾರ್ ಅಂತ ಹೇಳಿ ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉದ್ಯಾವರ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಒಂದು ಮಾತು ಹೇಳಿದರು, ಪ್ರಭುಗಳೇ, ದೇವರ ಸಂಸ್ಥೆ, ಕೆಲಸ ಸಿಗ್ತದೋ ಇಲ್ವೋ ಅದು ಮುಂದಿನ ವಿಚಾರ, ನೀವೊಂದು ಅರ್ಜಿಯನ್ನು ಹಾಕಿಬೇಡಿ, ಪ್ರಯತ್ನ ಮಾಡೋಣ ಅಂತ ಹೇಳಿದರು. ಸೊ ಆವತ್ತೇ ಒಂದು ಅಪ್ಲಿಕೇಶನ್ ಬರೆದು ಪೋಸ್ಟ್ ಮಾಡಿಬಿಟ್ಟೆ. ಮುಂದೆ ಇಂಟರ್ವ್ಯೂ ನಡೆಯಿತು, ಸಿಲೆಕ್ಷನ್ ಆದೆ. ಆವತ್ತಿನ ಆಡಳಿತ ಮಂಡಳಿಯ 1ನೇ ಮುಕ್ತೇಸರಾದಂತಹ ಶ್ರೀಯುತ ರಮೇಶ್ ಪ್ರಭುಗಳು, ಸಂಚಾಲಕರಾದಂತಹ ವಿಠಲ್ ಪೈ ಸರ್ ಅವರು, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಅದರೊಂದಿಗೆ ವೆಂಕಟರಮಣನ ಕೃಪಾ ಕಟಾಕ್ಷ ನನ್ನ ಮೇಲಿದ್ದುದರಿಂದ ಒಂದು ಅವಕಾಶ ನನಗೆ ಇಲ್ಲಿ ಸಿಕ್ಕಿತು. ಸಿಕ್ಕಿದಂತಹ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡೆ. ನಾನು ಅದೇ ವರ್ಷದಲ್ಲಿಯೇ ಶ್ರೀಮತಿ
ರೇಷ್ಮಾ ಇವರನ್ನು ವಿವಾಹವಾಗುವುದರೊಂದಿಗೆ ದಾಂಪತ್ಯ ಜೀವನಕ್ಕೂ ಕೂಡ ಕಾಲೇರಿಸಿದೆ. ಶ್ರೀಮತಿ ರೇಷ್ಮಾರವರ ತಂದೆ ತಾಯಿಗಳಾದಂತಹ ಶ್ರೀಯುತ ಅಣ್ಣಯ್ಯ ಪ್ರಭು ಹಾಗೆಯೇ ಶ್ರೀಮತಿ ಲಕ್ಷ್ಮೀ ಪ್ರಭು ಅವರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಮನಸ ಸ್ಮರಿಸುತ್ತಿದ್ದೇನೆ. ಅಂದಿನ ನನ್ನೆಲ್ಲ ಹಿರಿಯ ಸಹೋದ್ಯೋಗಿ ಮಿತ್ರರು, ನಮ್ಮ ಪ್ರಾಚಾರ್ಯರಾಗಿರ್ತಕ್ಕಂತಹ ಶ್ರೀಯುತ ಶಾಂಭಟ್ ನಿನ್ನೆ ತಾನೇ ಫೋನ್ ಮಾಡಿ ಹೇಳಿದ್ರು, ಅವರು ಅನಿವಾರ್ಯ ಕಾರಣಗಳಿಂದ ನಾಳಿನ ಫಂಕ್ಷನಿಗೆ ನನಗೆ ಬರಲಿಕ್ಕಾಗೋದಿಲ್ಲ, ಹಾಗಾಗಿ ಇಲ್ಲಿಂದಲೇ ನಾನು ಶುಭ ಕೋರ್ತೇನೆ ಅಂತ ಹೇಳಿ. ಅದೇ ರೀತಿಯಲ್ಲಿ ನಮ್ಮ ಇನ್ನೋರ್ವ ಹಿರಿಯ ಪ್ರಾಂಶುಪಾಲೆಯರಾಗಿರ್ತಕ್ಕಂತಹ ಶ್ರೀಮತಿ ಶ್ಯಾಮಲಾ ಕುಮಾರಿ ಬೇವಿಂಜೆ, ಇವತ್ತು ನಾನು ಈ 12 ವರ್ಷಗಳಷ್ಟು ಕಾಲ ಸಮರ್ಥವಾಗಿ ಪ್ರಾಂಶುಪಾಲ ಹುದ್ದೆಯನ್ನು ನಿಭಾಯಿಸಿದ್ದೇನೆ ಅಂತಾದರೆ ಅದಕ್ಕೆ ದಾರಿದೀವಿಗೆಯಾಗಿದ್ದವರು ನಮ್ಮ ಮೇಡಮ್ ಅವರವರು. ಮೇಡಮ್, ನಿಮ್ಮ ಆ ದಾರಿದೀಪವನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್, ಸಮಾಜಶಾಸ್ತ್ರ ಉಪನ್ಯಾಸಕರಾಗಿರತಕ್ಕಂತಹ ದಿವಂಗತ ಶ್ರೀನಿವಾಸ್ ಭಟ್ ಸರ್. ಶ್ರೀನಿವಾಸ್ ಭಟ್ ಸರ್ ಅವರು ನನಗೆ ಇಲ್ಲಿ ಬರುವುದಕ್ಕಿಂತಲೇ ಮೊದಲು ಪರಿಚಯ ಇತ್ತು ಇಲ್ಲಿ. ಯಾಕಂದರೆ ನಾನು ಪ್ರೌಢಶಾಲೆ ಇನ್ನಂಜೆಯಲ್ಲಿ ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ಅಲ್ಲೇ ಅವರು ಮ್ಯಾಥ್ಸ್ ಟೀಚರ್ ಆಗಿದ್ದರಲ್ಲಿ, ಹಾಗಾಗಿ ಅವರ ಪರಿಚಯ ಮೊದಲೇ ನನಗೆ ಇಲ್ಲಿ ಇತ್ತು. ಸಾಕಷ್ಟು ಮಾರ್ಗದರ್ಶನವನ್ನು ಈ ಎಲ್ಲ ಪ್ರಾಚಾರ್ಯರುಗಳು, ಉಪನ್ಯಾಸಕರು ನಮಗೆ ಕೊಟ್ಟುದರ ಫಲವಾಗಿ, ಅದರ ಜೊತೆಯಲ್ಲಿ ನಮ್ಮ ಹಿಂದಿ ಉಪನ್ಯಾಸಕಿಯಾಗಿರ್ತಕ್ಕಂತಹ, ಇವತ್ತು ನಮ್ಮೊಂದಿಗಿಲ್ಲ ಅವರು ಕೂಡ, ದಿವಂಗತ ಸತ್ಯಭಾಮ ಮೇಡಮ್, ನೀವೆಲ್ಲ ಅವರ ಪಾಠವನ್ನು ಕೇಳಬೇಕಿತ್ತು ವಿದ್ಯಾರ್ಥಿಗಳೇ. ಅಂತಹ ಒಂದು ಅತ್ಯದ್ಭುತವಾದಂತಹ ಕಂಠ ಅದು. ಅವರು ಕೆಳಗಡೆ ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ನಮಗೆ ಅಲ್ಲಿ ಸ್ಟಾಫ್ ರೂಮ್ಗೆ ಕಿವಿಗೆ ಹೊಡೆದ ಹಾಗೆ ಅಲ್ಲಿ ಕೇಳಿಸ್ತಾ ಇತ್ತು. ಸೊ ಅವರು ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ನಮಗೆ ಅಲ್ಲಿ ನೀಡ್ತಾ ಇದ್ದರು. ಅದರ ಫಲವಾಗಿ ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣವಾಯಿತು. ಅದೇ ಸಂದರ್ಭದಲ್ಲಿ ನಮ್ಮ ಪ್ರೌಢಶಾಲಾ ವಿಭಾಗದಲ್ಲಿ ಆಡಳಿತ ಮಂಡಳಿಯ ಸದಸ್ಯರೂ ಆಗಿರತಕ್ಕಂತಹ, ಗಣಿತ ಶಿಕ್ಷಕರೂ ಆಗಿರತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಜಗದೀಶ್ ಶೆಣೈ ಸರ್ ಅವರು, ಹಾಗೆಯೇ ಚಂದ್ರಪ್ರಭಾ ಮೇಡಮ್ ಅವರು, ಜ್ಯೋತಿಪ್ರಭಾ ಮೇಡಮ್ ಅವರು ನಾವು ಆವಾಗ ಎಲ್ಲ ಯಂಗ್ಸ್ಟರ್ಸ್ ಅವರು ಯಾವಾಗಲೂ ಬಂದು ಹೇಳೋದು, ನೀವೇನು ಸಣ್ಣ ಪುಟ್ಟ ಘಟನೆಗಳಿಗೆಲ್ಲ ಬೇಜಾರು ಮಾಡಿಕೊಳ್ಬೇಡಿ, ನೀವು ಈ ರೀತಿಯಲ್ಲಿ ಮಾಡಿ, ಈ ರೀತಿಯಲ್ಲಿ ಮಾಡಿ ಅಂಥೇಳಿ ಸಾಕಷ್ಟು ನಮ್ಮನ್ನು ತಿದ್ದಿಕೊಂಡು ಹೋದವರವರು. ಕನ್ನಡ ಪ್ರಾಧ್ಯಾಪಕಿಯಾಗಿರ್ತಕ್ಕಂತಹ ನಳಿನಿ ಕಲೂಜಿ ಅವರಿದ್ದರಲ್ಲಿ, ಮಾಲತಿ ವಸಂತರಾಜರವರಿದ್ದರು. ಇವರೆಲ್ಲ ನಮ್ಮ ಮಾರ್ಗದರ್ಶಿಗಳು. ಸೊ ನಿಮ್ಮೆಲ್ಲ ಸಹಕಾರವನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ.
ನಮ್ಮ ನರಸಿಂಹನಾಯಕರು, ಅವರಿಗೆ ಯಾವುದೇ ಒಂದು ನಾನು ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿದರೆ ತಕ್ಷಣದಲ್ಲಿ ಎಸ್ ಅವರು. ಕಾಲೇಜ್ ಫಂಕ್ಷನ್ ನಾನು ಬಂದೇ ಬರ್ತೇನೆ ಅಂತ ಹೇಳಿ. ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಕಿ ನಮ್ಮ ಶ್ರೀಮತಿ ಕೃಷ್ಣವೇಣಿ ಮೇಡಮ್ ಆರಂಭದಲ್ಲಿ ಅವರು ಶಿಕ್ಷಕಿಯಾಗಿದ್ದರೂ ಕೂಡ ನಾನು ಪ್ರಾಚಾರ್ಯನಾಗಿ ಬಂದ ನಂತರ ಅವರು ಅಲ್ಲಿ ಮುಖ್ಯ ಶಿಕ್ಷಕಿಯಾಗಿದ್ದರು. ನಾನು ಅಧಿಕಾರದ ಚುಕ್ಕಾಣಿ ವಹಿಸುವುದಕ್ಕಿಂತ ಮೊದಲೇ ಅವರು ಚುಕ್ಕಾಣಿ ಹಿಡಿದಿದ್ದರು. ಹಾಗಾಗಿ ನನ್ನ ಕೆಲಸ ಸ್ವಲ್ಪ ಅಲ್ಲಿ ಈಸಿಯಾಗಿ ಹೋಯಿತು. ಅವರಿಂದ ಸಾಕಷ್ಟು ಸಹಕಾರವನ್ನು ನಾನು ಪಡೆದುಕೊಂಡಿದ್ದೆ. ಅವರು ನನ್ನನ್ನು ಗೈಡ್ ಮಾಡ್ತಾಯಿದ್ರು, ಸರ್ ಹೀಗೆ ಮಾಡುವ ಅಂತ ಹೇಳಿ. ಅದೇ ರೀತಿಯಲ್ಲಿ ನಮ್ಮ ವಿಮಲೆ ಹೆಗಡೆಯವರು ಹಿಂದಿ ಭಾಷಾ ಶಿಕ್ಷಕಿಯಾಗಿದ್ದವರು ಮುಂದೆ ಉಪನ್ಯಾಸಕಿಯಾಗಿ ಬಡ್ತಿಯನ್ನು ಪಡೆದುಕೊಂಡು ಬಂದರು. ನಮಗೆಲ್ಲ ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ಅವರು ನಮ್ಮನ್ನು ಹರಸಿದರು. ಅಲ್ಲಿ ನಮ್ಮ ಶಿಕ್ಷಕೇತರ ಬಂಧುಗಳು ಕೂಡ ವೇದಾಂಬ ಕುಮಾರಿ ಇರ್ಬೋದು, ಶಕುಂತಳಾ ಮೇಡಮ್, ವೇದಾಂಬ ಮೇಡಮ್ರಿಂದ ಆಫೀಸ್ ಕೆಲಸಗಳನ್ನೆಲ್ಲ ನನಗೆ ಆವಾಗ ಎಂಥದ್ದು ಗೊತ್ತಿಲ್ಲ, ಆಫೀಸ್ ಕೆಲಸ ಎಲ್ಲ ಹೇಗಿದೆ ಏನು ಎಂಬುದಾಗಿ. ಆದರೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಅವರು ಎಲ್ಲ ಆ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದರು. ವೇದಾಂಬ ಮೇಡಮ್ ಹಾಕಿಕೊಟ್ಟಂತಹ ಆ ದಾರಿದೀವಿಗೆ ಏನಿದೆಯೋ ಅದನ್ನು ಮುಂದೆ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು ನಿರ್ವಹಿಸಿಕೊಂಡು ಬಂದರು. ಇಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಕೃತಜ್ಞತೆಗಳನ್ನು ಬಯಸ್ತೇನೆ. ಪ್ರೌಢಶಾಲಾ ವಿಭಾಗದಲ್ಲಿ ನಮ್ಮ ಸರೋಜಾ ಮೇಡಮ್ ಇದ್ದರು. ಇಂದು ವಿಜಯ ಮೇಡಮ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಬ್ಬರೂ ಕೂಡ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಪಳಗಿದವರವರು. ವಿಜಯ ಮೇಡಮ್ ಹೇಳಿದಂಥ ಕೆಲಸವನ್ನು ಒಂದು ಗಳಿಗೆಯಲ್ಲಿ, ಅದಕ್ಕೇನು ವಿಳಂಬ ಇಲ್ಲ, ಅಲ್ಲಿ ಆ ಗಳಿಗೆಯಲ್ಲೇ ಮಾಡಿ ಮುಗಿಸುವವರು. ಸರ್ ತಗೊಳ್ಳಿ ಅಂತ ಹೇಳಿ. ಸೊ ನಿಮ್ಮೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಮುಖ್ಯವಾಗಿ ನಮ್ಮ ಕಾಲೇಜು ವಿಭಾಗದಲ್ಲಿ ಕಂಪ್ಯೂಟರ ನಿರ್ವಹಣೆ ಶ್ರೀಮತಿ ಪವಿತ್ರಾ ಮೇಡಮ್ ಅವರು ಕೆಲಸ ಸ್ವಲ್ಪ ಮೆಲ್ಲಗಾದರೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಅವರು ಯಾವತ್ತೂ ನೆನಪಿಸ್ಕೊಳ್ತೇನೆ ನಾನು. ಹಾಗೆಯೇ ಸನ್ಮಿತ್ರರಾದಂಥ ನೇಮಿರಾ ಶೆಟ್ಟರಿಗೆ ಹೇಳ್ತೇನೆ, ಏನು ನಿಮಗೆ ಆಫೀಸ್ನಲ್ಲಿ ಏನು ತೊಂದರೆ ಆಗೋದಿಲ್ಲ, ಸಾಕಷ್ಟು ಪರಿಣತಿಯನ್ನು ಹೊಂದಿದ್ದಾರೆ ಅಂತ ಹೇಳಿ. ಹಾಗೆಯೇ ನಾನು ಪ್ರಾಚಾರ್ಯನಾಗಿ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಎಲ್ಲ ಸಹಸಂಸ್ಥೆಗಳ ಮುಖ್ಯಸ್ಥರು, ಪದವಿ ಕಾಲೇಜಿನ ಶ್ರೀಮತಿ ಮಿತ್ರಪ್ರಭಾ ಹೆಗಡೆಯವರು, ಅವರ ನಿವೃತ್ತಿಯ ನಂತರ ಇದೀಗ ಉಷಾ ನಾಯಕರವರು, ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶ್ರೀಮತಿ ಮೋಹಿನಿ ಮೇಡಮ್ ಅವರು, ಅವರ ನಿವೃತ್ತಿಯ ನಂತರ ಇದೀಗ ಮಾಲಿನಿ ಮೇಡಮ್ರವರು, ಪ್ರಾಥಮಿಕ ಶಾಲಾ ಮುಖ್ಯಸ್ಥರಾದಂತಹ ಶ್ರೀಯುತ ಜಾನಕಿನಾಥ್ ಸರ್ ಅವರು, ಅವರ ನಿವೃತ್ತಿಯ ನಂತರ ಇದೀಗ ಬಂಡಿ ವಡ್ಡರ್ ಸರ್ ಅವರು, ನಿಮ್ಮೆಲ್ಲ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಮನಸಾರಿ ಸ್ಮರಿಸ್ತೇನೆ. ಎಲ್ಲದಕ್ಕೂ ಮಿಗಿಲಾಗಿ
ನಮ್ಮ ಪ್ರೌಢಶಾಲಾ ಮುಖ್ಯಸ್ಥರಾದಂತಹ ಶ್ರೀಯುತ ಯೋಗೇಂದ್ರ ನಾಯ್ಕ್ ಸರ್ ಅವರು. ನಮ್ಮಲ್ಲಿರ್ತಕ್ಕಂತಹ ಅನ್ಯೋನ್ಯತೆ ಅದು ಇಂತಿಷ್ಟೇ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. ಕೆಲವು ಸಲ ಅವರಲ್ಲಿ ಸಮಸ್ಯೆ ಆದಾಗ ಅವರು ಓಡಿಕೊಂಡು ಚೇಂಬರಿಗೆ ಬರೋದು, ಸರ್ ಹೀಗೀಗೆ ಆಯಿತು ಏನು ಮಾಡೋದು ಅಂತ. ನನ್ನಲ್ಲಿ ಸಮಸ್ಯೆ ಬಂದಾಗ ನಾನು ಓಡಿಕೊಂಡು ಅವರ ಚೇಂಬರಿಗೆ ಹೋಗೋದು, ನಾಯಕರೇ ಹೀಗೆ ಆಯ್ತಲ್ಲ ಏನು ಮಾಡೋಣ ಅಂತ ಹೇಳಿ. ಹೀಗೆ ಪರಸ್ಪರ ನಮ್ಮ ಸಮಸ್ಯೆಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಎಳ್ಳಷ್ಟು ತೊಂದರೆಯಾಗದ ರೀತಿಯಲ್ಲಿ ನಮ್ಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದೇವೆ. ಹಾಗಾಗಿ ಸರ್, ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ಮನಸಾ ಸ್ಮರಿಸ್ತಾ ಇದ್ದೇನೆ. ಮುಂದೆ ನಮ್ಮ ಕೆಲವು ಉಪನ್ಯಾಸಕ ಮಿತ್ರರು ಹಿರಿಯವರಾದಂತಹ ನೇಮಿರಾಜ್ ಶೆಟ್ಟಿ ಸರ್ ಇದೀಗ ಪ್ರಾಂಶುಪಾಲ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನೇಮಿರಾಜ್ ಶೆಟ್ಟಿ ಸರ್ ಮತ್ತು ನನ್ನ ಸಂಬಂಧ ಏನಿದೆಯೋ ಅದು ಕೇವಲ ಒಂದು ವೃತ್ತಿ ಸಂಬಂಧ ಮಾತ್ರ ಅಲ್ಲ, ನಮ್ಮೊಳಗೆ ಒಂದು ಭಾವನಾತ್ಮಕವಾದಂತಹ ಸಂಬಂಧವೂ ಕೂಡ ಇದೆ. ಯಾಕಂದರೆ ಆ ದಿನಗಳಲ್ಲಿ ನಾವು ಈ ಸಂಸ್ಥೆಗೆ ಸೇರಬೇಕಾದ್ರೆ ನಾವಿಬ್ಬರೂ ಸಮಾನ ಸುಖಿಗಳು ಹೌದು, ಸಮಾನ ದುಃಖಿಗಳು ಹೌದು. ಯಾಕಂದರೆ ಆಗಲೇ ಹೇಳಿದ ಹಾಗೆ ಅವರು ಕೂಡ ಏನು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ. ನನ್ನ ಹಾಗೆಯೇ ಒಂದು ಬಡ ಕೃಷಿ ಕುಟುಂಬದಿಂದ ಬಂದವರು. ಅವರು ಮೂಲತಃ ಕೃಷಿಕರವರು. ಹಾಗಾಗಿ ನನಗೆ ತಿಳಿದಿರುವುದಕ್ಕಿಂತ ಹೆಚ್ಚು ಅವರಿಗೆ ತಿಳಿದಿದೆ. ನಾನು ಏನಾದರೂ ತಪ್ಪು ಮಾಡಿದರೆ ಆ ಕೂಡಲೇ ಹೇಳುವಂಥದ್ದು, ರಾಮದಾಸ್ರೇ ಅವು ಅಂಚತ್ತು, ಹಾಗಲ್ಲ ಅದು. ಅಂದರೆ ಆಗಲೇ ಹೇಳಿದಾಗೆ ನನಗೆ ಸ್ವಲ್ಪ ಆವಾಗ, ಈಗ ಇಲ್ಲ, ಸ್ವಲ್ಪ ಶಾರ್ಟ್ ಟೆಂಪರ್ ನಾನು. ಇಲ್ಲಿ ನಮ್ಮ ಆಶಲತಾ ಮೇಡಮ್ ಇದ್ದಾರೆ, ಅವರಿಗೆಲ್ಲ ಗೊತ್ತಿದೆ ನನ್ನ ಕ್ಲಾಸಲ್ಲಿ ಹೇಗಿದೆ ಅಂತ ಹೇಳಿ. ಆದರೆ ಅವರು ಬಹಳ ಕೂಲ್. ಅವರು ನನ್ನ ಟೆಂಪರ್ ಏರ್ತಾ ಇರಬೇಕಾದ್ರೆ ಆ ಟೆಂಪರನ್ನು ಕೆಳಗಿಳಿಸುವವರು ಅವರು. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಅಣ್ಣ ತಮ್ಮಂದಿರ ಆ ಒಂದು ಸಂಬಂಧ ನಮ್ಮಿರುವರಲ್ಲಿ ಇತ್ತು. ಅದು ಇವತ್ತಿಗೂ ಇದೆ, ಇನ್ನು ಮುಂದಕ್ಕೂ ಕೂಡ ಅದು ಮುಂದುವರಿತಿದೆ ಅನ್ನುವಂಥ ಸಂಪೂರ್ಣ ನಂಬಿಕೆ ನನ್ನಲ್ಲಿದೆ. ಅದೇ ರೀತಿಯಲ್ಲಿ ನಿವೃತ್ತ ಉಪನ್ಯಾಸಕರಾದಂತಹ ನಂದೀಶ್ ಜಿ ಟಿ ಅವರನ್ನು ನಾನು ಇಲ್ಲಿ ಸ್ಮರಿಸಲೇಬೇಕು. ಯಾಕಂತ ಹೇಳಿದರೆ ನಮ್ಮ ಪಾಟೀಲ್ ಸರ್ ಇಲ್ಲಿಗೆ ಆಗಮಿಸುವುದರ ಮೊದಲು ನಮ್ಮೆಲ್ಲ ಇಲಾಖೆಗಳ ಆ ಒಂದು ಕೆಲಸ ಏನಿದೆಯೋ ಆ ಕಡೆ ಈ ಕಡೆಗೆ ಓಡಾಡುವಂಥದ್ದು, ಅದನ್ನು ನಂದೀಶ್ ಸರ್ ಇಲ್ಲಿ ಮಾಡ್ತಾಯಿದ್ರು. ಅವರ ಜೊತೆಯಲ್ಲಿ ನಾನು ಬೈಕ್ನಲ್ಲಿ ಕೂರಿಕೊಂಡು ಮಣಿಪಾಲಕ್ಕೆ ಓಡೋದಲ್ಲಿ, ಅಲ್ಲಿ ಏನು ಕೆಲಸ ಇದೆಯೋ ಅದನ್ನು ಮುಗಿಸ್ಕೊಂಡು ವಾಪಸ್ ಬರೋದು. ಆವಾಗ ನಂದೀಶ್ ಸರ್ ಹೇಳ್ತಾಯಿದ್ರು, ಸರ್ ನೀವೊಮ್ಮೆ ಯಾಕೆ ಸರಲ್ಲಿ ಹೇಳಬಾರ್ದು, ಒಬ್ಬ ಇನ್ನೊಬ್ಬ ಹೆಚ್ಚುವರಿ ಅಟೆಂಡರನ್ನು ನಾವು ಯಾಕೆ ತಗೊಳ್ಬಾರ್ದು ಅಂಥೇಳಿ. ಆದರೆ ಸರ್ ಹೇಳ್ತಾಯಿದ್ರು, ಸದ್ಯಕ್ಕಂತೂ ಇಲ್ಲ, ಮುಂದೆ ನೋಡೋಣ ಅಂಥೇಳಿ.
ಆದರೆ ದೇವರ ಒಂದು ದಯೆಯಿಂದ ನಮಗೆ ಆ ಕ್ಷಣದಲ್ಲಿ ಪಾಟೀಲ್ ಸರ್ ಬಂದು ನಮಗೆ ಸೊ ನಮ್ಮ ಓಡಾಟ ಕಡಿಮೆ ಆಯಿತು, ಹೆಚ್ಚಿನ ಕೆಲಸವನ್ನು ಅವರೇ ಇಲ್ಲಿ ನಡೆಸ್ತಾ ಇದ್ದಾರೆ ಇವತ್ತಿಗೂ ಕೂಡ. ನಾನು ಮತ್ತು ನೇಮಿರಾಜ್ ಹೇಗಿದ್ದೇವೋ ಅದೇ ರೀತಿಯಲ್ಲಿ ನಾನು ನಂದೀಶರು ಇದ್ದೇವೆ ಇಲ್ಲಿ. ಯಾಕೆಂತ ಹೇಳಿದರೆ ನೇಮಿರಾಜ್ ಅವರು ಭಾಳ ದೂರದಿಂದ ಬರ್ತಾರೆ, ಅವರು ಮಂಗಳೂರಿನಿಂದ. ಇಲ್ಲಿಂದ ಹೋಗುವಾಗಲೂ ಹಾಗೆ 4 ಗಂಟೆಗೆ ಅವರು ಸರಿಯಾಗಿ ಹೋಗಬೇಕಾಗ್ತದೆ. ಆವಾಗ ನಾನು ಮತ್ತು ನಂದೀಶ್ ಇಬ್ಬರೇ ಇಲ್ಲಿ, ಮತ್ತು ನಮ್ಮ ಪ್ರೀತಿಯ ಹರಿಶಣ್ಣ. ನಾವು ಸುಮಾರು 5-5:15 ಇಲ್ಲಿ ಇದ್ದುಕೊಂಡು ಸಂಸ್ಥೆಯ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಮುಂದೆ ಹೇಗೆ ಸಾಕಷ್ಟು ಅದರ ಬಗ್ಗೆ ಕಾಳಜಿಯನ್ನು ನಂದೀಶರು ವಹಿಸ್ಕೊಂಡಿದ್ರು. ಅವರ ಉದ್ದೇಶ ಒಂದೇ, ಸಂಸ್ಥೆ ಬೆಳೆಯಬೇಕು ಅಂತ ಹೇಳಿ. ಕೆಲವು ಸಲಹೆ ಸೂಚನೆಗಳನ್ನು ನನಗೆ ಕೊಡ್ತಾಯಿದ್ರು. ಸರ್ ನೀವು ಇದು ಸರಲ್ಲಿ ಕೇಳಿ, ಹೀಗೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿ. ಕೆಲವೊಂದನ್ನು ನಾನು ಸರಲ್ಲಿ ನಿವೇದನೆ ಮಾಡಿದಾಗ ಅದನ್ನು ಅವರು ಪೂರೈಸಿದ್ದು ಉಂಟು. ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಮ್ಮ ಸಂಸ್ಥೆ ಈ ರೀತಿಯಲ್ಲಿ ಬೆಳೆದು ನಿಲ್ಲಬೇಕಾದರೆ, ಇಂತಹ ಒಂದು ಸುಂದರವಾದಂತಹ ಕ್ಯಾಂಪಸ್ಸನ್ನು ನಾವು ಹೊಂದಬೇಕಾದರೆ ನಮ್ಮೆಲ್ಲರ ಪ್ರೀತಿಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಕೆ.ಪಿ. ಶನೀಶ್ ಸರ್ ಅವರು. ಸರ್, ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ನಾನು ತೀರಾ ಚಿರಋಣಿಯಾಗಿದ್ದೇನೆ ಸರ್. ಅದರ ಹಿಂದೆ ಅವರಿಗೆ ಬೆನ್ನೆಲುಬಾಗಿದ್ದವರು ನಮ್ಮ 1ನೇ ಆಡಳಿತ ಮುಕ್ತೇಸರಾಗಿರತಕ್ಕಂತಹ ಶ್ರೀಯುತ ಜಯರಾಮ್ ಸರ್ ಅವರು. ಸರ್, ನೀವು ಕೊಟ್ಟಂತಹ ಸಹಕಾರ, ನಿಮ್ಮ ಪ್ರೋತ್ಸಾಹ, ಇದನ್ನು ಯಾವತ್ತೂ ನಾನು ಮರೆಯುವಂತಿಲ್ಲ. ಕೃತಜ್ಞತಾಪೂರ್ವಕವಾಗಿ ನಾನು ಸ್ಮರಿಸ್ತೇನೆ. ನನ್ನೆಲ್ಲ ಉಪನ್ಯಾಸಕ ಮಿತ್ರರು, ಶ್ರೀಮತಿ ಸುಮಂಗಲಾ ಪ್ರಭು, ಅವರ ಜೊತೆಯಲ್ಲಿ ಈ ಸಂಸ್ಥೆಗೆ ಸೇರಿದವರು ಇನ್ನೋರ್ವರು ಶ್ರೀಮತಿ ಮಮತಾ ಶೆಟ್ಟಿ, ಇಂದು ನಮ್ಮೊಂದಿಗಿಲ್ಲ. ಪ್ರಾಯಶಃ ಅವರು ಇವತ್ತು ಇರುತ್ತಾ ಇದ್ದರೆ ಈ ಸಂಸ್ಥೆ ಮತ್ತಷ್ಟು ಬೆಳೀತಾ ಇತ್ತೋ ಏನೋ. ಯಾಕಂತ ಹೇಳಿದ್ರೆ ಒಂದು ಕಾರಣ, ಅವರು ಸ್ಥಳೀಯರು. ಅವರಿಗೆ ಹೆಚ್ಚಿನ ಈ ಲೋಕಲ್ ಇಲ್ಲಿನ ಜನರು ಏನಿದ್ದಾರೋ ಅವರ ಪರಿಚಯ ಇತ್ತು ಅವರಿಗೆ. ವಿದ್ಯಾರ್ಥಿಗಳ ಅವರ ತಂದೆ ತಾಯಿಗಳಿಗೆ ಕರೆ ಮಾಡಿ ನಮ್ಮ ಸಂಸ್ಥೆಗೆ ಕಳಿಸಿ, ನಾವೆಲ್ಲ ಇದ್ದೇವೆ, ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದುವಂತೆ ನಾವು ಪ್ರಯತ್ನ ಮಾಡ್ತೇವೆ, ಇದನ್ನೆಲ್ಲ ಮಾಡ್ತಾ ಇದ್ರಲ್ಲಿ. ಆದರೆ ದುರದೃಷ್ಟವಶಾತ್ ನಾವು ಇವತ್ತು ಅವರನ್ನು ಕಳ್ಕೊಂಡಿದ್ದೇವೆ. ಮನಸ ಅವರನ್ನು ಸ್ಮರಿಸ್ತಾ ಇದ್ದೇನೆ. ಸುಮಂಗಲಾ ಪ್ರಭು ಅವರಿಗೆ ಕೊಟ್ಟಂತಹ ಯಾವುದೇ ಒಂದು ಅಸೈನ್ಮೆಂಟ್ ಇರಲಿ, ಕೆಲಸ ಇರಲಿ, ಭಾಳಷ್ಟು ಅಚ್ಚುಕಟ್ಟಾಗಿ ಅವರು ನಿರ್ವಹಣೆ ಮಾಡ್ತಾರೆ. ಮತ್ತು ಯಾವುದನ್ನು ಕೂಡ ಅಲ್ಲ ಅಂತ ಹೇಳಿದವರಲ್ಲ ಅವರು. ಸರ್, ನನ್ನಿಂದ ಆಗುವುದಿಲ್ಲ, ಯಾವತ್ತೂ ಇಲ್ಲ. ಸೊ ಅಂತಹ ಒಬ್ಬ ಯೋಗ್ಯ ವಾಣಿಜ್ಯಶಾಸ್ತ್ರ ಉಪನ್ಯಾಸಕಿಯನ್ನು ಈ ಸಂಸ್ಥೆ ಪಡೆದಿದೆ. ಭಾಳ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿಯಲ್ಲಿ ಸನ್ಮಿತ್ರರಾದಂತಹ ಪ್ರಭಾತ್ ರಂಜನ್ ಸರ್, ಅವರು ಎಲ್ಲದಕ್ಕೂ ಹೇಗೆ ಕಾರ್ಯದರ್ಶಿಗಳು ನನಗೆ ಹೇಳಿದರು, ಅದೇ ರೀತಿಯಲ್ಲಿ ನಾನು ಪ್ರಭಾತ್ ಸರಿಗೆ ಹೇಳಿದಾಗ ಅವರು ಕೂಡ ಹೀಗೇನೆ ಆಯ್ತು ಸರ್ ಅಂತ ಹೇಳೋರು.
ಅಲ್ಲ ಅಂತ ಹೇಳುವುದಿಲ್ಲ ಅವರು. 3 ದಿನ ಈ ಸಂಸ್ಥೆಯಲ್ಲಿ ಇಲ್ಲದಿದ್ದರೂ ಕೂಡ ಇದು ಡೆಪ್ಯುಟೇಷನ್ ಮೇಲೆ ಬೇರೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದರೂ ಕೂಡ ಇದ್ದಂತಹ 3 ದಿನಗಳಲ್ಲಿ ಬಹಳ ಚೆನ್ನಾಗಿ ತಮ್ಮ ಕೆಲಸವನ್ನು ನಿಭಾಯಿಸಿಕೊಂಡು ಹೋಗುವವರು. ಇತ್ತೀಚೆಗೆ ಬಂದಂತಹ ನಮ್ಮ ಇಂದ್ರಪ್ರಭಾ ಸರ್, ಇಲ್ಲಿ ಇತಿಹಾಸವನ್ನು ಬೋಧಿಸ್ತಾ ಇದ್ದಂತಹ ಸುಷ್ಮಾ ಮೇಡಮ್, ಹಿಂದಿ ಉಪನ್ಯಾಸಕರಾಗಿರ್ತಕ್ಕಂತಹ ಸರಸ್ವತಿ ಮೇಡಮ್, ಆಶಾ ಮೇಡಮ್, ನಿಮ್ಮೆಲ್ಲರ ಸಹಕಾರ ಸಹಾಯವನ್ನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೇನೆ. ಇನ್ನು ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘ, ನನ್ನ ವೃತ್ತಿ ಜೀವನದಲ್ಲಿ ನಾನು ಕಂಡಂತಹ 2 ಅಪೂರ್ವ ಕ್ಷಣಗಳು ಅಂತ ಹೇಳಿದರೆ, ಒಂದು ನಮ್ಮ ಶ್ಯಾಮಲಾ ಮೇಡಮ್ ಅವರ ಕಾಲದಲ್ಲಿ ನಡೆದಂತಹ ಸೆಂಟಿನರಿ ಸೆಲೆಬ್ರೇಷನ್, ಶತಮಾನೋತ್ಸವ. ಅದು ಎಷ್ಟೊಂದು ವಿಜೃಂಭಣೆಯಿಂದ ನಡೆಯಿತು ಅಂತ ಹೇಳಿದರೆ, ಪ್ರಾಯಶಃ ಇವತ್ತೂ ಕೂಡ ಅದನ್ನು ನಾವು ಕನಸಲ್ಲೇ ಕಾಣ್ತೇವೆ. ಆ ದಿನಗಳಲ್ಲಿ ನಾವು ಕೂಡ ಸ್ವಲ್ಪ ಯಂಗ್ ಆಗಿದ್ದೆವು. ಆ ಕಡೆ ಈ ಕಡೆಗೆ ಓಡಾಡಲಿಕ್ಕೆ ನಮ್ಮಲ್ಲಿ ಕಸುವೆ ಇತ್ತು. ಇವತ್ತಾದರೆ ಸಾಧ್ಯ ಇರಲಿಲ್ಲ. ಮೇಡಮ್ ಯಾವುದೇ ಕೆಲಸವನ್ನು ಹೇಳಿ, ನಾನು ಮತ್ತು ನೇಮಿರಾಜ್ ಸರ್ ನಾವು ಮಾಡ್ತೇವೆ ಅಂತ ಹೇಳಿ, ಆ ದಿನಗಳು ಇವತ್ತಿಗೂ ಕೂಡ ನೆನಪಿನಲ್ಲಿ ಇವೆ. ಬಹಳ ಒಂದು ಅಭೂತಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮ ಅದು. ಇನ್ನೊಂದು ಸುವರ್ಣ ಸಂಭ್ರಮ. 2023ರಲ್ಲಿ ನಮ್ಮ ಪದವಿ ಪೂರ್ವ ವಿಭಾಗಕ್ಕೆ ಸುವರ್ಣ ಮಹೋತ್ಸವವನ್ನು ನಾವು ಆಚರಿಸಿದೆವು. ಯಾರು ಹೇಳಿದರು ಇಲ್ಲಿ, ಪ್ರಭುಗಳು ಬಹಳ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸಿದರು ಅಂತೇಳಿ. ಇದರಲ್ಲಿ ನನ್ನದೇನೂ ಪಾತ್ರ ಇಲ್ಲ. ಒಂದು ಶ್ರೀ ವೆಂಕಟರಮಣ ದೇವರ ಅನುಗ್ರಹ, ಇನ್ನೊಂದು ನಮ್ಮೆಲ್ಲ ಆಡಳಿತ ಮಂಡಳಿಯವರ ಆ ಒಂದು ಮಾರ್ಗದರ್ಶನ. ನಾವು ಕೇವಲ ನಾಮನಿಮಿತ್ತ ಮಾತ್ರ ಇಲ್ಲಿ. ಅವರು ಹೇಳಿದಂತಹ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಿಸಿದ್ದೇವೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಹಳ ಗರ್ವ ಎನಿಸ್ತದೆ ನನಗೆ. ಆ ಸಂಭ್ರಮವನ್ನು ನಾವು ಆಚರಿಸಿದ್ದರಿಂದ ಸಂಸ್ಥೆ ಸ್ವಲ್ಪದರ ಮಟ್ಟಿಗೆ ಬೆಳೆದಿದೆ. ಅಂದರೆ ಕೆಲವು ವಿದ್ಯಾರ್ಥಿಗಳು ಬಂದು ಇಲ್ಲಿ ಹೇಳಿದರು ನನ್ನೊಡನೆ, ಸರ್ ನಿಮ್ಮ ಕ್ಯಾಂಪಸ್ಸನ್ನು ನಾವು ಆವತ್ತು ನೋಡಿದ್ದೇವೆ ಅಂಥೇಳಿ. ಯಾವಾಗ ಅಂತ ಕೇಳಿದರೆ ಸುವರ್ಣ ಸಂಭ್ರಮದಲ್ಲಿ ಅಂಥೇಳಿ. ಅಂದರೆ ಇಷ್ಟಾದರೂ ನಮ್ಮ ಸಂಸ್ಥೆಯ ಆ ಒಂದು ಪ್ರಸಿದ್ಧಿ ಹೊರಗಡೆ ಹೋಗಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಆ ಆಚರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಇಚ್ಛೆಪಡ್ತೇನೆ. ಆ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ನನ್ನಲ್ಲಿ ಒಂದು ಕನಸಿತ್ತು. ಯಾಕೆ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಇಲ್ಲಿ ಒಟ್ಟುಗೂಡಿಸಬಾರ್ದು? ಹಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಯನ್ನು ಅಥವಾ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದರೆ ಸಹಜವಾಗಿ ಸಂಸ್ಥೆ ಬೆಳೆಯುತ್ತದೆ ಅನ್ನುವಂತಹ ಒಂದು ವಿಚಾರ ನನ್ನದಾಗಿತ್ತು. ಆವಾಗ ಮಾಲತಿ ಮೇಡಮ್ ಅವರನ್ನು ಒಮ್ಮೆ ಕರೆ ಮಾಡಿದೆ ನಾನು. ಮೇಡಮ್ ನೀವು ಬರಬೇಕು, ನಿಮ್ಮೊಂದಿಗೆ ಮಾತನಾಡಲಿಕ್ಕಿದೆ ಅಂಥೇಳಿ. ಸಂಸ್ಥೆಯ ಬಗ್ಗೆ ವಿಶೇಷವಾದಂತಹ ಕಾಳಜಿ ಇಟ್ಟವರು ಮಾಲತಿ ಮೇಡಮ್. ಇದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ. ಅದಕ್ಕೆ ತಕ್ಷಣದಲ್ಲಿ ಸ್ಪಂದಿಸಿ ಅವರು ಎಲ್ಲಿಗೆ ಆಗಮಿಸಿದರು. ನಾನು ಹೇಳಿದೆ, ಮೇಡಮ್ ಹೀಗೆ ಒಂದು ಸುವರ್ಣ ಸಂಭ್ರಮ ನಡೀಲಿಕ್ಕಿದೆ, ಹಾಗಾಗಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಮರುಜೀವವನ್ನು ಕೊಡಬೇಕು ನೀವು ಅಂತ ಹೇಳಿ. ಅವರು ಹೇಳಿದರು, ಏನು ಮಾಡಬೇಕು ಹೇಳಿ ಸರ್.
ನೀವು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿ. ಬೇಡ ಸರ್, ನನ್ನಿಂದ ಆಗಲಿಕ್ಕಿಲ್ಲ, ಬೇರೆ ಯಾರನ್ನಾದರೂ ನೋಡುವ ಅಂತೇಳಿ. ಇಲ್ಲ, ಈ ಸಂದರ್ಭದಲ್ಲಿ ನೀವೇ ಅಧ್ಯಕ್ಷರಾಗಬೇಕು, ಮತ್ತು ನಿಮಗೆ ಯಾರು ಬೇಕೋ ಅವರನ್ನು ಹೇಳಿ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡೋಣ ಅಂತ ಹೇಳಿ. ಮತ್ತು ನಾನೇ ಇನ್ನೊಂದು ಹೆಸರನ್ನು ಸೂಚಿಸಿದೆ ಅವರಿಗೆ. ನಮ್ಮ ಸಂಸ್ಥೆಯವರನ್ನೇ ಅಲ್ಲಿ ಕಾರ್ಯದರ್ಶಿಗಳನ್ನಾಗಿಸಿದರೆ ಅವರ ಕೆಲಸ ಸ್ವಲ್ಪ ಹಗುರ ಆಗ್ಬೋದು ನಿಟ್ಟಿನಲ್ಲಿ ಸುಮಂಗಲ ಮೇಡಮ್ ಅವರನ್ನು ಕಾರ್ಯದರ್ಶಿಯನ್ನಾಗಿ ಸೂಚಿಸಿದ್ದೆ. ಅವರಿಗೆ ಒಪ್ಪಿಕೊಂಡ್ರು ಅವರು. ಮತ್ತು ಕೋಶಾಧ್ಯಕ್ಷರಾಗಬೇಕು, ಯಾರನ್ನು ಮಾಡೋಣ ಅಂತ ಹೇಳಿದಾಗ ನಮ್ಮ ಮೂವರ ಗಮನಕ್ಕೆ ಬಂದಂತಹ ಒಂದು ವಿಚಾರ, ನಮ್ಮ ಸಂಸ್ಥೆ ಈ ರೀತಿಯ ಒಂದು ಭವ್ಯವಾದಂತಹ ಕಟ್ಟಡಗಳನ್ನು ಇವತ್ತು ಕಾಣಬೇಕಾದರೆ ಇದರ ಒಂದು ಆರ್ಕಿಟೆಕ್ಟ್ ಏನಿದ್ದಾರೋ, ಆ ನಿರ್ಮಾಣ ಕಾರ್ಯವನ್ನು ನಡೆಸಿದವರು ಏನಿದ್ದಾರೋ ಶ್ರೀಯುತ ಅನಂತಕೃಷ್ಣ ಶೆಟ್ಟಿ ಸರ್, ಅವರನ್ನು ಯಾವತ್ತೂ ನಾನು ಮರೆಯಲಿಕ್ಕಿಲ್ಲ. ಯಾಕೆಂತೇಳಿದರೆ ಇಲ್ಲಿ ಏನೇ ಒಂದು ಸಣ್ಣ ಕೆಲಸ ಆಗಬೇಕಿದ್ದರೂ ಕೂಡ ತಕ್ಷಣ ನಾನು ಅವರಿಗೆ ಕಾಲ್ ಮಾಡುವಂಥದ್ದು, ಸರ್ ಯಾರನ್ನಾದರೂ ಕಳಿಸಿ ಅಂಥೇಳಿ. ಅರ್ಧ ಗಂಟೆಯಲ್ಲಿ ಅವರು ಜನ ಇಲ್ಲಿ ಕೊಟ್ಟು ಕಳಿಸ್ತಾಯಿದ್ರು. ಸೊ ಅವರ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಸ್ಮರಿಸ್ಕೊಳ್ತೇನೆ. ಅಂತೂ ಪೂರ್ವ ವಿದ್ಯಾರ್ಥಿ ಸಂಘದ ಆ ಒಂದು ಸಹಕಾರದೊಂದಿಗೆ ನಮ್ಮ ಸುವರ್ಣ ಸಂಭ್ರಮ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಮೇಡಮ್, ನಿಮಗೂ ಗೌರವಾಧ್ಯಕ್ಷರಾದಂಥ ಉಷಾ ಮೇಡಮ್ ಅವರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ಈ ಸಂದರ್ಭದಲ್ಲಿ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇನ್ನೋರ್ವ ನನ್ನ ಮಾರ್ಗದರ್ಶಿಗಳು ಹೆಸರು ಬಿಟ್ಟು ಹೋಯ್ತಾಗ ನಮ್ಮ ಹಿರಿಯ ಉಪನ್ಯಾಸಕರಾಗಿರತಕ್ಕಂಥ ಶ್ರೀಯುತ ರಾಂಭಟ್ ಸರ್ ಅವರು, ಇವರನ್ನು ಯಾವತ್ತೂ ಮರಿಲಿಕ್ಕಿಲ್ಲ. ಯಾಕಂದರೆ ಇವತ್ತಿಗೂ ಕೂಡ ಸಂಸ್ಥೆಯ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅವರು ನಮ್ಮೊಂದಿಗಿದ್ದಾರೆ. ಅಲ್ಲದೆ ಇವತ್ತಿಗೂ ನನಗೆ ನೆನಪಿದೆ, ನಾವು ವ್ಯಾಲ್ಯುವೇಷನಿಗೆ ಮೈಸೂರಿಗೆ ಹೋದಾಗ ಒಂದೇ ರೂಮಿನಲ್ಲಿ ಇದ್ದವರು, ಅಲ್ಲಿ ಅವರ ಹಾಸ್ಯ ಚಟಾಕಿಗಳನ್ನು ಕೇಳುವಂತಹ ಆ ಒಂದು ನಮಗೆ ಹೇಗೆ ವ್ಯಾಲ್ಯುವೇಷನ್ ಕ್ಯಾಂಪ್ ಮುಗಿಯಿತು ಅಂತ ಗೊತ್ತಾಗಲೇ ಇಲ್ಲ. ಸಾಯಂಕಾಲ ನಾವು ಬೇಗನೆ ಬರೋದು, ಇವತ್ತು ರಾಂಭಟ್ರ ಬಾಯಿಂದ ಎಂಥದ್ದು ಬರ್ತದೆ ನೋಡೋಣ ಅಂಥೇಳಿ. ಸೊ ಆ ಒಂದು ವ್ಯಕ್ತಿತ್ವ ಶ್ರೀಯುತ ರಾಂಭಟ್ರದ್ದು, ಸಂಸ್ಥೆಯ ಮೇಲೆ ಅವರಿಗೆ ಇಂದಿಗೂ ಕೂಡ ವಿಶೇಷವಾದಂತಹ ಕಾಳಜಿ ಇದೆ. ಶ್ರೀಯುತ ರಾಂಭಟ್ ಸರ್ರೇ, ಕೃತಜ್ಞತಾಪೂರ್ವಕವಾಗಿ ನಿಮ್ಮ ಸಹಕಾರವನ್ನು, ನಿಮ್ಮ ಪ್ರೋತ್ಸಾಹವನ್ನು, ಮಾರ್ಗದರ್ಶನವನ್ನು ನಾನು ಇಲ್ಲಿ ಸ್ಮರಿಸಿಕೊಳ್ತೇನೆ. ಹಾಗೆಯೇ ಎಲ್ಲ ಸಂಸ್ಥೆಗಳ ಉಪನ್ಯಾಸಕ ಮಿತ್ರರು, ಶಿಕ್ಷಕೇತರ ಬಂಧುಗಳು, ನಿಮ್ಮೆಲ್ಲರ ಸಹಕಾರವನ್ನು ನಾನು ಮನಸಾರೆ ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ಧರ್ಮಪತ್ನಿಯವರು, ನಾನು ಬೆಳಗಾತ ನನಗೆ ಬೇಗ 7 ಗಂಟೆಗೆ ಇಲ್ಲಿಂದ ಹೊರಡಲಿಕ್ಕಿದೆ ಮನೆಯಿಂದ ಅಂತ ಹೇಳಿದರೆ, ನಾನು ಹೊರಡುವಾಗಲೇ ಎಲ್ಲ ಸಿದ್ಧತೆಗಳು ನಡೆದಿರ್ತದೆ ಅಲ್ಲಿ. ನಾನು ಇವತ್ತು ಕ್ಯಾರಿಯರ್ ಬೇಡ, ಇಷ್ಟು ಬೇಗನೆ ಆಗುವುದಿಲ್ಲ ತಯಾರು ಮಾಡಲಿಕ್ಕೆ, ಮತ್ತು ಕಾಲೇಜಿನಲ್ಲಿ ಊಟ ಮಾಡ್ತೇನೆ ಅಂತ ಹೇಳಿದರೆ, ಬೇಡ ಎಲ್ಲ ರೆಡಿ ಮಾಡಿದ್ದೇನೆ ಇಟ್ಕೊಂಡು ಹೋಗಿ ಅಂಥೇಳಿ. ಹಾಗಾಗಿ ಇವತ್ತು ನಾನು ನನ್ನ ವೃತ್ತಿ ಜೀವನವನ್ನು ಪೂರ್ತಿಗೊಳಿಸಿದ್ದೇನೆ ಅಂತ ಹೇಳಿದರೆ, ಮಾಲತಿ ಮೇಡಮ್ ಆಗಲೇ ಹೇಳಿದರು, ಬಿಹೈಂಡ್ ದ ಸಕ್ಸಸ್ ಆಫ್ ಎವ್ರಿ ಮ್ಯಾನ್ ದರ್ ಈಸ್ ಅ ಹ್ಯಾಂಡ್ ಆಫ್ ವುಮನ್ ಅಂಥೇಳಿ. ಇದಕ್ಕೆ ಚಾಚು ತಪ್ಪದಂತೆ ಕಾರ್ಯನಿರ್ವಹಿಸಿದ್ದಾರೆ. ನನ್ನ ಸಂಸಾರದ ನೊಗವನ್ನು ಅವರು ಹೊತ್ಕೊಂಡು ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ಜೊತೆಯಲ್ಲಿ ನನ್ನ ಇಬ್ಬರು ಮುದ್ದು ಮಕ್ಕಳು ನನ್ನ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಅವರು ನನ್ನನ್ನು ಹುರಿದುಂಬಿಸ್ತಾ ಬಂದಿದ್ದಾರೆ.
ಸೊ ಅವರನ್ನು ಕೂಡ ನಾನು ಇಲ್ಲಿ ಸ್ಮರಿಸಲು ಇಚ್ಛೆಪಡ್ತಾ ಇದ್ದೇನೆ. ಎಲ್ಲ ನನ್ನ ಬಂಧುಗಳು, ನನ್ನ ಅಕ್ಕಂದಿರು, ತಮ್ಮಂದಿರು, ತಂಗಿಯಂದಿರು ಎಲ್ಲರನ್ನೂ ಕೂಡ ಅವರ ಒಂದು ಮಾರ್ಗದರ್ಶನವನ್ನು ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ವಿಶೇಷವಾಗಿ ನಾನು ಪ್ರಾಂಶುಪಾಲನಾಗಿ ಸಮರ್ಥವಾಗಿ ನನ್ನ